ಇಡೀ ದೇಶದ ದೇವಸ್ಥಾನಗಳ ಸಂರಕ್ಷಕಿ ಮೊಘಲರಿಂದ ಪುಡಿ ಆಗಿದ್ದಂಥ ಜ್ಯೋತಿರ್ಲಿಂಗಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದಂಥ ಆ ಮಹಾತ್ಮ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಒಂದು ವಿಶೇಷವಾದ ಜಯಂತಿ ದಿನ ಅವರ ಸ್ಮರಣೆಗೋಸ್ಕರ ಬೀದರ್ ಬಂದಿದೆ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಹಲ್ಯಾಬಾಯಿ ಹೋಳ್ಕರ್ ಅವರ ರಕ್ತವನ್ನು ಹಂಚಿಕೊಂಡು ಬಂದಂಥ ಆ ಕುಟುಂಬದ ಯುವಕ ಮಹಾರಾಷ್ಟ್ರದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಈಶ್ವರ್ ಠಾಕೂರ್ ಅವರು, ಪಂಡಿತ್ ಚಿಗರಿಯವರು, ಅವರ ತಂಡ, ಬಾಲಾಜಿಯವರು, ಇಡೀ ತಂಡ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ಧರ್ಮವನ್ನು ಉಳಿಸಬೇಕು, ದೇಶವನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡಿದಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ವಿಚಾರವನ್ನು ಇಡೀ ನಾಡಿಗೆ ತಿಳಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಬೀದರ್ನ ಈ ಪುಣ್ಯಭೂಮಿಯಿಂದ ಶುರು ಮಾಡಿದ್ದಾರೆ. ಇದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ. ಇವತ್ತು ಇಡೀ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅನ್ನೋದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದರ ಮೆರವಣಿಗೆಯನ್ನು ಉದ್ಘಾಟನೆ ಈಗ ತಾನೇ ನಾವು ಈ ಒಂದು ಬೊಮ್ಮಗೊಂಡೇಶ್ವರನ ಸರ್ಕಲ್ನಿಂದ ಇದು ಉದ್ಘಾಟನೆ ಮಾಡಿದ್ದೇವೆ. ಜಾತಿಗಣತಿ ಮರುಸರ್ವೆ ಸಿದ್ದರಾಮಯ್ಯ ಪ್ರಬಲ ಸಮುದಾಯದ ಒತ್ತಡಕ್ಕೆ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾತಿ ಜನಗಣತಿ ಮಾಡಬೇಕು ಅನ್ನೋಂಥ ಆಸಕ್ತಿ ಇತ್ತು. ನಾನಿಲ್ಲ ಅಂತ ಹೇಳಲ್ಲ, ನಾನು ಇಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. 165 ಕೋಟಿ ರೂಪಾಯಿಯನ್ನು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ಆ ಜಾತಿ ಜನಗಣತಿ ತಯಾರು ಕೂಡ ಆಯಿತು. ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಒತ್ತಡ ಯಾವ ಕಾರಣಕ್ಕೂ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒಂದು ಆದೇಶ ಬಂದಿದೆಯಲ್ಲ, ಇದು ಅವ್ರನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸಿದೆ. ಅವ್ರಿಗೆ ಮುಖ್ಯಮಂತ್ರಿಯಾಗಿ ಏನು ಮಾಡಬೇಕು ಅನ್ನೋಂಥ ಅವ್ರ ಆಸೆ ಇದೆ, ಅದನ್ನು ಮಾಡೋಕ್ಕೆ ಅವಕಾಶ ಕೇಂದ್ರದ ಕಾಂಗ್ರೆಸ್ನವ್ರು ಕೊಡ್ತಾ ಇಲ್ಲ. ಇದು ದುರ್ದೈವ. ಯಾಕೆಂತಂದರೆ 10 ವರ್ಷ ಆಯಿತು ಅದು ತಯಾರಾಗಿತ್ತು. ಆಗ ಇನ್ನೇನು ಬಿಡುಗಡೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಯಾವ ಶಕ್ತಿಗಳು ಅವ್ರ ಮೇಲೆ ಪ್ರಭಾವ ಬೀರೋ ಆ ಒಂದು ಜಾತಿ ಜನಗಣತಿ ಬಿಡುಗಡೆ ಮಾಡಲಿಲ್ಲ, ನನಗೆ ಗೊತ್ತಿಲ್ಲ. ಅದಾದ ನಂತರ ಅನೇಕ ವ್ಯಕ್ತಿಗಳು, ಕಾಂಗ್ರೆಸ್ ಪಕ್ಷದಲ್ಲಿದ್ದ ವ್ಯಕ್ತಿಗಳು, ನಾನು ಸಮುದಾಯ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಜಾತಿಗಳು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಎಲ್ಲ ಜಾತಿಯವರು ಇದನ್ನು ಆಗಬೇಕು ಅಂತ ಇಷ್ಟಪಡೋರೆ. ಕೆಲವರು ಅನೇಕ ಜಾತಿಗಳು ಬೇಡ ಅಂತ ಹೇಳೋರು ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗಂತೂ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಮುಖ್ಯಮಂತ್ರಿ ಕುರ್ಚಿ ಇದೆಯಲ್ಲ, ಈ ಕುರ್ಚಿನ ನೆಲ್ ಕಳ್ಕೊತೀನೋ ಅಂತ ಭಯದಿಂದ ಅವರು ಇವತ್ತು ಜಾತಿ ಜನಗಣತಿಯನ್ನು ಸದ್ಯಕ್ಕೆ ನಾವು ಮಾಡಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. 90 ದಿನದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿರಲ್ಲ. 9 ವರ್ಷದಲ್ಲಿ ಮಾಡೋಕ್ಕಾಗದೇ ಇದ್ರು 90 ದಿನದಲ್ಲಿ ಹೆಂಗೆ ಮಾಡ್ತಾರೆ? ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋಂಥ ಒಂದೇ ಉದ್ದೇಶದಲ್ಲಿ ಅವರು ಜಾತಿ ಜನಗಣತಿಯ ಆ ಒಂದು ವರದಿಗೆ ತಿಲಾಂಜಲಿ ಹಾಕಿ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಹಿಂದುಳಿದವರು, ದಲಿತರು, ಎಲ್ಲ ಸಮುದಾಯಕ್ಕೂ ಕೂಡ ಒಂದು ರೀತಿಯ ನೋವಿದೆ. ಇದು ಅವ್ರು ಮಾಡಬೇಕು ಅಂತ ಆಸಕ್ತಿ ಇದ್ದರೂ ಕೂಡ ಕೇಂದ್ರದ ಕಾಂಗ್ರೆಸ್ನವರು ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದೊಂದೇ ಅಲ್ಲ, ಅವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ 4 ಜನ ವಿಧಾನ ಪರಿಷತ್ತಿನ ಸದಸ್ಯರ ನಾಮನಿರ್ದೇಶನ, ಇವ್ರ ಪಟ್ಟಿ ಫೈನಲ್ ಮಾಡಿದ್ರು. ಅಂದರೆ ಸಿದ್ದರಾಮಯ್ಯನವರು ಯಾವುದೇ ಒಂದು ಆಡಳಿತವನ್ನು ನಡೆಸೋದಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನು ಇಲ್ಲ. ಆದರೆ ಅವ್ರು ನಾನು ಮುಖ್ಯಮಂತ್ರಿ ಆದರೆ ಸಾಕು ಅನ್ನೋದು ಒಂದೇ ಕಾರಣಕ್ಕೆ ಅವರು ಬಗ್ಗಿದಾರಲ್ಲ, ನಮ್ಮೆಲ್ಲ ನೋವಿದೆ. ಕುರ್ಚಿ ಹೋಗುತ್ತೆ ಅನ್ನೋದು ಒಂದೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಒಂದು ಕಾರಣ. ಕುರ್ಚಿ ಹೋಗುತ್ತೆ ಅನ್ನೋಂಥ ಕಾರಣ ನಿಜ, ನೀವು ಹೇಳಿದ್ದಿಲ್ಲ ಅಂತ ನಾನು ಹೇಳಲ್ಲ. ಆದರೆ ಅವತ್ತು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಸಚಿವ ಸಂಪುಟದಲ್ಲಿ ಪಾಸ್ ಮಾಡ್ತೇವೆ, ಜಾರಿ ತಂದೆ ತರ್ತೇವೆ, ಯಾರು ಬಂದರೂ ಬಿಡಲ್ಲ ಅನ್ನೋಂಥ ಕಿಚ್ಚಿತ್ತಲ್ಲ, ಆ ಕಿಚ್ಚಿನ ಭಾವನೆಯಿಂದ ಇವತ್ತು ಅವರು ಸೋತಿದ್ದಾರೆ. ಆ ವಿಚಾರದಲ್ಲಿ ಇಡೀ ರಾಜ್ಯದ ಜನರು ಕ್ಷಮೆ ಕೇಳಿ 160 ಕೋಟಿ ರೂಪಾಯಿ ದುಡ್ಡು ಹೋಯಿತು. ಜನ ಹಿಂದುಳಿದವ್ರದ್ದು, ದಲಿತರು ಅನ್ನೋದು ಬರೀ ನಾಲ್ಗೆ ತುದಿನಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕ ಅಂತ ಎಲ್ಲ ಎಷ್ಟೇ ಹೇಳ್ಕೊಳ್ಳೋಕ್ಕೂ ಅಷ್ಟೇ ಅವರು ಎಲ್ಲ ಅಹಿಂದ ನಾಯಕ ಅಂತ ಹೇಳ್ಕೋಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. 1.5 ಲಕ್ಷ ಜನ ಶಿಕ್ಷಕರನ್ನು ಬಳಸ್ಕೊಂಡ್ರು. ಈಗ 90 ದಿನದಲ್ಲಿ ಎಲ್ಲಿ ಮಾಡ್ತಾರೆ?
ಅವ್ರಿಗೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತು ಯಾವುದೇ ಕಾರಣ ಮಾಡೋಕ್ಕಾಗಲ್ಲ, ತುಂಬ ಅನ್ಯಾಯ. ಸರ್, ಹವಾಮಾನ